ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಆತ್ಮದ ಅರಳುವ ಹಾದಿ, ಯಾರೂ ನೋಡದ ಬೆಳವಣಿಗೆಯ ಹೆಮ್ಮೆ. ಯಾರೂ ನೋಡದ ನಿಮ್ಮ ಬೆಳವಣಿಗೆಯ ಹೆಮ್ಮೆ ಪಡಿ. ಯಾರೂ ಕೇಳಿರಲಿಲ್ಲ ನೀವು ರಾತ್ರಿ ಮೌನದಲ್ಲಿ ಮಾಡಿದ ಆ ಪ್ರಾರ್ಥನೆ. ಯಾರೂ ಕಾಣಲಿಲ್ಲ ನೀವು ಮನಸ್ಸಿನಲ್ಲಿ ಕಟ್ಟಿಕೊಂಡ ಧೈರ್ಯ. ಜೀವನ ಭಾರವಾಗಿ ತೂಗಿದಾಗ ಯಾರೂ ಗಮನಿಸಲಿಲ್ಲ ನೀವು ಭಯದ ಮಧ್ಯೆ ನಂಬಿಕೆಯನ್ನು ಆಯ್ಕೆ ಮಾಡಿದ ಕ್ಷಣವನ್ನು. ಆದರೆ ದೇವರು ನೋಡಿದ್ದಾನೆ, ವಿಶ್ವದ ಶಕ್ತಿಯು ಅನುಭವಿಸಿದೆ. ಅದು ಸಾಕು. ಬೆಳವಣಿಗೆ ಯಾವಾಗಲೂ ಗದ್ದಲದಿಂದ ಬರುವುದಿಲ್ಲ, ಅದು ಶಾಂತಿಯ ರೂಪದಲ್ಲೂ ಬರಬಹುದು. ಗೊಂದಲದ ನಂತರ ಮೌನದಂತೆ, ಕೋಪದ ಬದಲು ಶಾಂತಿಯನ್ನು ಆರಿಸುವ ರೀತಿಯಂತೆ, ಸಂಕೇತಗಳ ಬದಲು ನಂಬಿಕೆಗೆ ಹಿಡಿದುಕೊಳ್ಳುವ ಹಾದಿಯಂತೆ. ನಿಮ್ಮ ನಿಜವಾದ ಪರಿವರ್ತನೆ ಮೌನದಲ್ಲೇ ನಡೆಯುತ್ತಿದೆ. ನಿಮ್ಮ ಹೃದಯದ ವಿಸ್ತಾರದಲ್ಲಿ, ನಿಮ್ಮ ಆತ್ಮದ ಮರುಶಾಂತಿಯಲ್ಲಿ, ನಿಮ್ಮ ಒಳಗೆ ಹುಟ್ಟುವ ಆಳವಾದ ಅರಿವಿನಲ್ಲಿ. ಹೂವು ಅರಳುವುದಕ್ಕೂ ಮೊದಲು ಅದು ಮಣ್ಣಿನೊಳಗೆ ಶಕ್ತಿಯನ್ನ ಸಂಗ್ರಹಿಸುತ್ತದೆ. ಹಾಗೆಯೇ ನಿಮ್ಮ ಜೀವನದ ಧ್ಯೇಯವು ಮೌನದೊಳಗೆ ಬೆಳೆದುಕೊಳ್ಳುತ್ತಿದೆ. ಆದ್ದರಿಂದ ತ್ವರಬೇಡ. ನಿಮ್ಮ ಸಮಯವನ್ನು ಇತರರೊಂದಿಗೆ ಹೋಲಿಸಬೇಡಿ. ನಿಮ್ಮ ಪ್ರಯಾಣ ದೇವರ ನಿಗದಿತ ಲಯದಲ್ಲಿ ನಡೆಯುತ್ತಿದೆ. ಪ್ರತಿ ಆತ್ಮಕ್ಕೂ ತನ್ನದೇ ಆದ ಹಾದಿ ಇದೆ. ಅದು ಪಾದ ಚಿಹ್ನೆಯಿಂದ ಅಲ್ಲ, ನಂಬಿಕೆಯಿಂದ ರೂಪುಗೊಳ್ಳುತ್ತದೆ. ಪ್ರತಿ ಸವಾಲು ಒಂದು ಗುರು, ಪ್ರತಿ ನಷ್ಟ ಒಂದು ಪಾಠ, ಪ್ರತಿ ಸಂತೋಷ ಒಂದು ದೇವದೂತನ ನುಡಿಮುತ್ತು. ಜೀವನ ಸ್ಪರ್ಧೆ ಅಲ್ಲ, ಅದು ಅರಿವಿನಿಂದ ಬದುಕಬೇಕಾದ ಪವಿತ್ರ ಪ್ರಯಾಣ. ಕೇಳುವುದನ್ನು ಕಲಿಯಿರಿ, ಮಾತನಾಡುವುದಕ್ಕಿಂತ ಹೆಚ್ಚು. ಮೌನದೊಳಗಿನ ಸಂಗೀತವನ್ನು ನಂಬಿ. ಪ್ರೀತಿ ಅಂದರೆ ಹಿಡಿತವಲ್ಲ, ಹಾಜರಾತಿಯದು. ಕ್ಷಮೆ ಅಂದರೆ ಎದುರಾಳಿಯನ್ನು ಬಿಡುಗಡೆಗೊಳಿಸುವುದಲ್ಲ, ನಿಮ್ಮನ್ನು ಮುಕ್ತಗೊಳಿಸುವುದು. ಶಾಂತಿ ಅಂದರೆ ಗಾಳಿ ನಿಲ್ಲುವಾಗಲಲ್ಲ, ಗಾಳಿಯೊಳಗೆ ನಿಂತು ಶಾಂತವಾಗಿರುವ ಶಕ್ತಿ. ಬದಲಾವಣೆ ಪ್ರಾರಂಭವಾಗುತ್ತದೆ, ನೀವು ಕೆಟ್ಟದ್ದನ್ನು ಸರಿಪಡಿಸಲು ಯತ್ನಿಸುವಾಗ ಅಲ್ಲ, ಆದರೆ ನೀವು ಸದಾ ಸಂಪೂರ್ಣವಾಗಿದ್ದೀರಿ ಎಂಬುದನ್ನು ನೆನಪಿಸಿದಾಗ. ಪರಿವರ್ತನೆ ಅಂದರೆ ಹೊಸದು ಆಗುವುದಲ್ಲ, ನಿಮ್ಮ ನಿಜ ಸ್ವರೂಪವನ್ನು ಮರುಸ್ಮರಿಸುವುದು. ಹಳೆಯ ಭಯ, ಹಳೆಯ ಕತೆ, ಹಳೆಯ ನಂಬಿಕೆಗಳನ್ನು ಬಿಡಿ. ಅವು ಹೋದ ಎಲೆಗಳಂತೆ ಬೀಳಲಿ. ನಿಮ್ಮ ಆತ್ಮ ಮತ್ತೆ ಉಸಿರಾಡಲಿ. ಪ್ರತಿ ಬೆಳಿಗ್ಗೆಯೂ ಹೀಗೆ ಹೇಳಿ, ನಾನು ಪ್ರೀತಿಯಿಂದ ಮಾರ್ಗದರ್ಶನವಾಗಲಿ, ನಾನು ಜ್ಞಾನದಿಂದ ನೋಡಲಿ, ನಾನು ಬೆಳಕಿನಲ್ಲಿ ನಡೆಯಲಿ. ನಿಮ್ಮ ಬೆಳವಣಿಗೆಯೊಡನೆ ಸೌಮ್ಯವಾಗಿರಿ. ನೀವು ಹಿಂದಿಲ್ಲ, ನೀವು ತಯಾರಾಗುತ್ತಿದ್ದೀರಿ. ನೀವು ಕಳೆದು ಹೋಗಿಲ್ಲ, ನೀವು ಮುನ್ನಡೆದಿದ್ದೀರಿ. ವಿಶ್ವದ ನಿಯತಿ ನಿಮ್ಮ ಪರ ಕೆಲಸ ಮಾಡುತ್ತಿದೆ. ಅದು ಯಾವತ್ತೂ ತಡವಾಗುವುದಿಲ್ಲ. ಅದು ನಿಮ್ಮ ಆತ್ಮ ಸಿದ್ಧವಾಗಲು ಕಾಯುತ್ತದೆ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ತಿಳಿಯುತ್ತದೆ, ಆ ಮೌನ ಕ್ಷಣಗಳು ವ್ಯರ್ಥವಾಗಿರಲಿಲ್ಲ. ಅವು ಪವಿತ್ರವಾಗಿದ್ದವು. ಅವು ನಿಮ್ಮ ಆತ್ಮದ ರೂಪಣೆಯ ಕ್ಷಣಗಳು. ನಿಮ್ಮ ಒಳಗಿನ ಪ್ರಾರ್ಥನೆಗಳು ಬಲವಾಗಿ ಬೆಳೆದ ಕ್ಷಣಗಳು. ಪರಿವರ್ತನೆ ಎಂದರೆ ಹೊಸ ಜಾಗ ತಲುಪುವುದು ಅಲ್ಲ, ಆದರೆ ಅರಿವಾಗುವುದು ನೀನೇ ಬೆಳಕು. ಇಂದು ಒಂದು ಆಳವಾದ ಉಸಿರೆಳೆ. ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಹೇಳು, ನಿನ್ನನ್ನು ನೋಡುತ್ತಿದ್ದೇನೆ, ನಿನ್ನನ್ನು ಗೌರವಿಸುತ್ತಿದ್ದೇನೆ. ನೀನು ಬೆಳೆಯುತ್ತಿದ್ದೀಯ ಮೌನದಲ್ಲೂ. ಸಾವಕಾಶವಾಗಿ ನಡಿ, ಆಳವಾಗಿ ನಂಬು, ಶಾಂತವಾಗಿ ಬದುಕು. ಒಂದು ದಿನ ಈ ಕ್ಷಣವೇ ಕಾಣುತ್ತದೆ, ಈ ವಿಶ್ವವೇ ನೋಡುತ್ತದೆ ನಿನ್ನ ಆತ್ಮ ಮೌನದಲ್ಲಿ ಬೆಳೆಸಿದ ಬೆಳಕನ್ನು. ನೀನೇ ದೇವರ ಚಲನೆಯ ಮೌನ ಅದ್ಭುತ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.